ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಶುಕ್ರವಾರ ಮತ್ತು ಸೋಮವಾರದಿಂದಂದು ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆನ ಮಾಡ್ತಿದ್ದೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಸಿಂಪಲ್ಲಾಗಿ ಈ ರೀತಿ ಸ್ಟವ್ಗಾದರೂ ಇರ್ಬೋದು, ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇರ್ಬೋದು, ಮತ್ತು ಹೊಸಲು ಬಾಗಿಲು, ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ, ಮನೆ ಬಾಗಿಲು ಮುಂದೆನೂ ಸಹ ಈ ರೀತಿ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ತಿರ್ತೀನಿ. ಹಾಗೆ ಶುಕ್ರವಾರ ಹಬ್ಬಗಳ ದಿನದಲ್ಲಿ ಈ ರೀತಿ ದೀಪ ಹಚ್ಚಿ ಬಾಗಿಲಿಗೆ ಪೂಜೆ ಮಾಡ್ತೀನಿ. ಒಂದೊಂದು ದಿನ ಒಂದೊಂದು ರೀತಿ ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಈ ವಿಡಿಯೋಗಳನ್ನು ನಾನು ಸಿಂಪಲ್ಲಾಗಿ ಸುಮ್ಮನೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆವತ್ತಿನ ದಿನ ಯಾವ ಹೂವು ಇರುತ್ತೋ ಆ ಹೂವಲ್ಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿರೋ ಅಂಥ ವಿಡಿಯೋಗಳನ್ನು ಹಾಕಿದ್ದೀನಿ. ಹಾಗೆ ಮನೆ ಬಾಗಿಲು ಮುಂದೆನೂ ಸಹ ಚಿಕ್ಕದಾಗಿ ರಂಗೋಲಿನ ಹಾಕಿ ವಿಡಿಯೋ ಮಾಡಿದ್ದೀನಿ. ಇನ್ನೂ ಕೆಲವು ದಿನಗಳ ಫೋಟೋಗಳನ್ನು ಸಹ ವಿಡಿಯೋಗಳನ್ನು ಸಹ ನಾನು ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ತವ್ರ ಮನೆ ಹತ್ತಿರ
ನನ್ನ ಮುದ್ದಿನ ಅಳಿಯ ಅಂದರೆ ನನ್ನ ತಮ್ಮನ ಮಗ ಅವತ್ತು ಕಿವಿ ಚುಚ್ಚಿಸೋ ದಿನ. ಹಾಗೆ ಕೂದಲು ಕೊಟ್ಟು ದೇವರಿಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು. ಆವತ್ತಿನ ದಿನ ನಾನು ಮನೆ ಬಾಗಿಲ ಹತ್ರ ಈ ರೀತಿಯಾದ ವಿವಿಧ ರೀತಿಯ ರಂಗೋಲಿಗಳನ್ನು ಹಾಕಿದ್ದೆ. ಅಲ್ಲಿ ಮನೆ ಮುಂದೆ 2 ಅಂಗಡಿಗಳಿದೆ. 2 ಅಂಗಡಿಗೂ ಮುಂದೆನೂ ಸಹ ರಂಗೋಲಿ ಹಾಕಿ, ಬೃಂದಾವನದ ಮುಂದೆ ರಂಗೋಲಿ ಹಾಕಿ, ಹಾಗೆ ಮನೆ ಬಾಗಿಲಿಗೂ ಸಹ ರಂಗೋಲಿನ ಹಾಕಿದ್ದೆ. ಹೊಸಲಿನ ಹತ್ರನೂ ರಂಗೋಲಿನೂ ಹಾಕಿದ್ದೆ. ಇನ್ನೊಂದು ಪಕ್ಕದಲ್ಲಿ ನಮ್ಮ ಬಾಡಿಗೆ ಮನೆ ಒಂದಿತ್ತು, ಅಲ್ಲೂ ಸಹ ಈ ರೀತಿ ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದ್ದೆ. ಎಲ್ಲ ರಂಗೋಲಿನೂ ಸಹ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ತಿದ್ರು. ರನ್ನಿಂಗ್ ರೇಸ್ ಮಾಡ್ತಾರೆ, ಹಿಂಗೆ ಬರ್ತಾ ಇದ್ದಲ್ಲ ಹಂಗೆ ಅವನು ಸುಮ್ಮನೆ ಮಾಡ್ಕೊಂಬರ್ತಾನೆ. ನೀನು ಮಾಡಮ್ಮ ಅಲ್ಲೂ ತೊಳ್ಬಿಡ ಸುಮ್ಮನೆ ಕಾಣಿಸ್ತಿದ್ದಂಗೆ ಮಾಡ್ಬಿಡ. ಇವ್ರು ಮಾಡಲ್ಲ, ಅಲ್ಲಿ ಅಕ್ಕ ಹತ್ರ ಮಾಡ್ಕೊಂಡು ಅಲ್ಲಿ ಬರ್ತಾನೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ತುಂಬ ಖುಷಿಯಾಗಿದ್ವಿ ಅವತ್ತಿನ ದಿನ. ನಮ್ಮ ಪಾಪನಿಗೆ ಅಂದರೆ ನನ್ನ ಮುದ್ದಿನ ಅಳಿಯನಿಗೆ ಬಸವಣ್ಣ ದೇವಸ್ಥಾನದ ಹತ್ರ ಕೂದಲೆಲ್ಲ ಕೊಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಇನ್ನೂ ಕಿವಿ ಚುಚ್ಚೋ ಶಾಸ್ತ್ರ ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೂ ಮುಂಚೆ ಈ ರೀತಿ ಎಲ್ಲರ ಜೊತೆ ಆಟ ಆಡ್ತಾಯಿದ್ದ. ನಮ್ಮ ತಾತ ಅಜ್ಜಿ ಎಲ್ಲರೂ ಕೂತ್ಕೊಂಡಿದ್ರು, ಎಲ್ಲರೂ ಖುಷಿಯಾಗಿದ್ದರು. ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ಪೂಜೆ. ನಮ್ಮ ಮನೆಯಲ್ಲೆಲ್ಲ ಈ ರೀತಿ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮನೇಲಿ ಪೂಜೆ ಮಾಡಿಬಿಟ್ಟೇ ನಾವು ಹೋಗ್ತಾ ಇದ್ದಿದ್ದು. ಎಲ್ಲ ಪೂಜೆ ಮಾಡಿ ನಂತರ ನನ್ನ ತವ್ರ ಮನೆಗೆಲ್ಲ ಹೋಗಿದ್ದಿದ್ದು. ಸೋಮವಾರ ಶುಕ್ರವಾರ ಅಂತ ಬಂದಾಗ, ಹಬ್ಬಗಳು ಬಂದಾಗ ಈ ರೀತಿ ಸಿಂಪಲ್ಲಾಗಿ ಹೂ ಏನಿದೆಯೋ ಅಷ್ಟರಲ್ಲೇ ನಾನು ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆ ಬಾಗಿಲ ಹತ್ರ ನೋಡಿ ರಂಗೋಲಿ ಹಾಕಿರ್ತೀನಿ. 15 ದಿನ ಆದರೂ ಹೋಗೋದೇ ಇಲ್ಲ. ಹೊರಗಡೆ ಅಂತೂ ಜನ ಎಲ್ಲರೂ ಕೇಳ್ತಾನೆ ಇರ್ತಾರೆ, ಏನು ಹಾಕಿದೆಯಾ, ಪೇಂಟ್ ಹಾಕಿದೆಯಾ ಏನು ಅಂಥೇಳಿ. ಯಾವಾಗಲೂ ಅಷ್ಟೇ, ಎಲ್ಲರೂ ದಾರಿಯಲ್ಲಿ ಹೋಗ್ತಾ ಬರ್ತಾ ಕೇಳ್ತಾನೆ ಇರ್ತಾರೆ. ನಾನು ನೀರು ಹಾಕಿದ್ರೂ ಸಹ ಹೋಗೋದೇ ಇಲ್ಲ. ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಬರೀ ನೀರು ಹಾಕಿಬಿಟ್ಬಿಡ್ತೀನಿ. ರಂಗೋಲಿ ಹಾಗೇ ಇರುತ್ತೆ. ಮತ್ತು ನಮ್ಮ ಮನೆ ಮುಂದೆ ಯಾವಾಗಲೂ ಹಸು ಬಂದು ಸಗಣಿ ಹಾಕ್ತಾನೇ ಇರುತ್ತೆ ನೋಡಿ, ಹಾಗಾಗಿ ಹಾಗೇ ಇದೆ. ಹಾಗೆ ನಮ್ಮ ಮನೆ ಹತ್ರ ಹಸುಗಳು, ತುಂಬ ಹಸುಗಳು ಬರ್ತವೆ. ನಾವು ಒಂದು ಬಾಳೆಹಣ್ಣು ಇಲ್ಲ ಏನಾದರೂ ಸೊಪ್ಪು ಏನಾದರೂ ಹಾಕ್ತಿರ್ತೀವಿ. ಹಾಗಾಗಿ ಮನೆ ಹತ್ರ ಬಂದು ಸಗಣಿ ಹಾಕಿ ಗಂಜಲ ಹಾಕಿ ಹೋಗ್ತಾ ಇರುತ್ತೆ. ಆ ಕಡೆ ಪಕ್ಕದಲ್ಲೂ ಹಾಕೋದಿಲ್ಲ, ಈ ಕಡೆ ಪಕ್ಕದ ಮನೆ ಹತ್ರನೂ ಹಾಕೋದಿಲ್ಲ. ಜನ ಎಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಮನೆ ಹತ್ರನೇ ಹಾಕ್ತಿರುತ್ತೆ ಅಂಥೇಳಿ. ಹಸು ಬಂದು ನಮ್ಮ ಮನೆ ಹತ್ರನೇ ಸಗಣಿ ಹಾಕಿರುತ್ತೆ. ಹಾಕಿ ನಮಗೂ ಆಶೀರ್ವಾದ ಮಾಡಿ ಹೋಗಿರುತ್ತೆ. ಲಕ್ಷ್ಮಿ ನಮ್ಮ ಮನೆಗೆ ಬಂದಾಳೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ನೋಡಿ, ಸಿಂಪಲ್ಲಾಗಿ ಈ ರೀತಿ ಯಾವಾಗಲೂ ನಾನು ಪೂಜೆ ಮಾಡ್ತಾಯಿರ್ತೀನಿ. ನಿಮ್ಮೆಲ್ಲರಿಗೂ ಈ ರೀತಿ ಪೂಜೆ ಮಾಡಿರೋ ಅಂಥ ವಿಧಾನ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾನು ಈ ರೀತಿಯಾಗಿಯೇ ಯಾವಾಗಲೂ ಮಾಡೋದು. ಬೆಳಗ್ಗೆ ಎದ್ದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ತೊಳೆದು, ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ
ಸ್ನಾನ ಎಲ್ಲ ನಂತರ ಪೂಜೆ ಮಾಡೋದು. ಈ ರೀತಿ ಮಾಡಿದ್ರೇ ನಮಗೆ ತೃಪ್ತಿ ಇರುತ್ತೆ. ಶುಕ್ರವಾರ ಸೋಮವಾರ ಇರಲಿ ಹಬ್ಬ ಇರಲಿ ಈ ರೀತಿ ನಮಗೆ ಮೊದಲಿಂದನೂ ಅಭ್ಯಾಸ ಬಂದುಬಿಟ್ಟಿದೆ. ಹಾಗಾಗಿ ಈ ರೀತಿ ಪೂಜೆ ಮಾಡಿ ಅಲಂಕಾರ ಮಾಡಿರ್ತೀನಿ. ಒಂದು ಕ್ಲಿಪ್ಪಿಂಗ್ ಇರಲಿ, ಯಾವಾಗಲೂ ನೆನಪಿಗಿರಲಿ ಈ ರೀತಿ ಮಾಡಿದ್ವಿ ಅನ್ನೋದಕ್ಕೋಸ್ಕರ ನಾನು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೆ. ಮೊದಲು ತುಂಬಾ ದೊಡ್ಡದಾಗಿ ರಂಗೋಲಿಗಳನ್ನು ಹಾಕ್ತಿದ್ದೆ. ಆವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ, ನಾನು ಅಷ್ಟೊಂದು ವಿಡಿಯೋಗಳನ್ನು ಸಹ ಮಾಡಿಲ್ಲ. ಮೊದಲೆಲ್ಲ ಅಷ್ಟೊಂದು ಫೋನು ಸಹ ಇರಲಿಲ್ಲ. ದೊಡ್ಡದಾಗಿ ಸಗಣಿ ಎಲ್ಲ ಸಾರಿಸಿ ಮನೆ ಮುಂದೆ ರಂಗೋಲಿನೆಲ್ಲ ಹಾಕ್ತಾಯಿದ್ದೆ. ಈಗ ಮಾಡಿರೋ ಅಂಥ ರಂಗೋಲಿಗಳೆಲ್ಲ ಸ್ವಲ್ಪ ಚಿಕ್ಕದಾಗೆ ಹಾಕಿರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.